आद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसार सिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओಂ ಇಂದಿನ ಪಾಠದಿಂದ ಮುಂದಿನ ಒಂದು 4-5 ಪಾಠಗಳಂತೂ ಅದ್ಭುತವಾದಂತಹ ವಾಮನ ಮತ್ತು ಬಲಿಚಕ್ರವರ್ತಿಗಳು, ಬಲಿಚಕ್ರವರ್ತಿ ಹಾಗೂ ಶುಕ್ರಾಚಾರ್ಯರು, ಇವರು ಎಲ್ಲರ ನಡುವಿನ ಅದ್ಭುತವಾದಂತಹ ಧರ್ಮಶಾಸ್ತ್ರದ ಸಂವಾದ ಇದು. ಇದರಲ್ಲಿ ಒಂದೊಂದು ಮಾತುಗಳು ಕೂಡ ಅಭೂತಪೂರ್ವವಾದಂತಹದ್ದು. ಈ ವಿಷಯಗಳನ್ನ ಹೇಳುವ ಸಂದರ್ಭದಲ್ಲಿ ಒಂದೊಂದನ್ನು ಇವರು ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ಬಲಿಚಕ್ರವರ್ತಿ ವಾಮನ ರೂಪಿಯಾದ ಪರಮಾತ್ಮ ಎದುರುಗಡೆಯಲ್ಲಿ ಬಂದಿದ್ದಾನೆ. ಬಂದ ತಕ್ಷಣದಲ್ಲಿ ಅವನ ಮಾತುಗಳು ಹೇಗಿತ್ತು, ಯಾರಾದ್ರೂ ಒಬ್ಬರು ನಮ್ಮ ಬಳಿಯಲ್ಲಿ ಬಂದ್ರು ಅಂತಂದು ಹೇಳಿದ್ರೆ ಯಾಕಾದ್ರೂ ಬಂದಿದ್ದೇವೋ ಅಂತ ಬಂದವ್ರಿಗೆ ಅನ್ನಿಸ್ಬಾರ್ದು. ನಾವು ಬಂದಿದ್ರಿಂದ ಈ ವ್ಯಕ್ತಿಗಳಿಗೆ ನಮ್ಮಿಂದ ಏನೋ ಅನಾನುಕೂಲ ಆಯ್ತೋ ಏನೋ ಅನ್ನೋ ಭಾವನೆ ಆ ವ್ಯಕ್ತಿಗಳಿಗೆ ಬಂದವ್ರಿಗೆ ಅನ್ನಿಸ್ಬಾರ್ದು. ಅನ್ಕಂಫರ್ಟ್ ಅಂತಂದು ಕರೀತಾರೆ, ಆ ತರ ಆಗ್ಬಾರ್ದು. ಬಂದವ್ರಿಗೆ ನಾವು ಇವರಲ್ಲಿ ಒಬ್ರು ಅನ್ನೋ ಭಾವನೆ ಹುಟ್ಟುವ ಹಾಗೆ ನಮ್ಮ ವರ್ತನೆ ಇರ್ಬೇಕು. ಆ ರೀತಿಯಾದ ವರ್ತನೆಯನ್ನು ನಮ್ಮ ಮಾತಿನಲ್ಲಿ, ನಮ್ಮ ನಡತೆಯಲ್ಲಿ, ನಮ್ಮ ಭಾವನೆಗಳಿಂದಾಗಿ ತೋರಿಸಿದರೆ ಎದುರುಗಡೆ ಇರುವಂತಹ ವ್ಯಕ್ತಿಗಳಿಗೆ ತುಂಬಾ ಸಲುಗೆ ಬೆಳೆಯುತ್ತೆ. ನಮ್ಮ ಜೊತೆಯಲ್ಲಿ ಒಳ್ಳೆ ವ್ಯವಹಾರ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ. ಬಲಿಚಕ್ರವರ್ತಿ ಇವರ ಮನೆಗೆ ಬರ್ತಾ ಇದ್ದಾನೆ. ಬಲಿಚಕ್ರವರ್ತಿಯ ಯಾಗದ ಸ್ಥಳಕ್ಕೆ ವಾಮನ ರೂಪಿಯಾದಂತಹ ಪರಮಾತ್ಮ ಬಂದಿದ್ದಾನೆ. ಸಾಮಾನ್ಯನಲ್ಲ, ಇಡೀ ಜಗತ್ತಿಗೆ ಒಡೆಯನಾದ ಪರಮಾತ್ಮ ಬಂದಿದ್ದಾನೆ. ಆದ್ರೆ ಬಲಿಚಕ್ರವರ್ತಿ ಗೊತ್ತಿಲ್ಲ ಬಂದವನು ಪರಮಾತ್ಮನೇ ಅಂತ. ಒಬ್ಬ ಒಟ್ಟು ಬಂದಿದ್ದಾನೆ ಅಂತ ಗೊತ್ತಾಗಿದೆ. ಅವನ ಮುಖದಲ್ಲಿ ಅದ್ಭುತವಾದ ಪ್ರಕಾಶ ಕಾಣಿಸ್ತಾ ಇದೆ. ಆ ಪರಮಾತ್ಮನ ಪಾದವನ್ನ ತೊಳೆದಂತಹ ನೀರನ್ನ ಬಲಿಚಕ್ರವರ್ತಿ ತಲೆಯ ಮೇಲೆ ಧರಿಸಿಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾನೆ. ಅವನ ಕಾಂತಿ ಈ ವಿಷಯದಲ್ಲಿ ಇನ್ನು 7-8 ವರ್ಷದ ಬಾಲಕ ಅಷ್ಟೇ ಇವನು. ಯಾರು? ವಾಮನ. ಬಲಿಚಕ್ರವರ್ತಿ 100 ವರ್ಷಗಳ, 1000 ವರ್ಷಗಳ ಆಯುಷ್ಯವನ್ನ ಕಳೆದಂತಹ ದೊಡ್ಡ ರಾಕ್ಷಸ, ಅಸುರ ದೈತ್ಯ ಕುಲದಲ್ಲಿ ಶ್ರೇಷ್ಠನಾದವನು, ಪ್ರಹ್ಲಾದ ರಾಜನ ಮೊಮ್ಮಗ. ಆದರೆ ಇದರಲ್ಲಿ ನಮಸ್ಕಾರ ಯಾವುದಕ್ಕೆ ಅಂತಂದ್ರೆ ಆ ವ್ಯಕ್ತಿಯಲ್ಲಿರುವ ವ್ಯಕ್ತಿತ್ವಕ್ಕೆ, ಗುಣಗಳಿಗೆ, ಅವನ ಜ್ಞಾನಕ್ಕೆ. ಜ್ಞಾನ ಯಾರಲ್ಲಿ ವಿಶೇಷವಾಗಿರುತ್ತೋ ಅವರು ವಿಶೇಷವಾಗಿ ವಂದನಾರ್ಹರು ಅಂತ ಮಾತುಗಳಿದೆ. ಇವನಲ್ಲಿ ಒಂದರಿಗೆ ಬೇಕಾದಂತಹ ಜ್ಞಾನ ವಾಮನನಲ್ಲಿ ಇದೆ. ಇಡೀ ಜಗತ್ತಿನ ಜ್ಞಾನ ಪರಮಾತ್ಮನಿಗಿದೆ, ಸರ್ವಜ್ಞ.
ಅಷ್ಟೇ ಅಲ್ಲ, ನಮ್ಮೆಲ್ಲರ ಜ್ಞಾನಕ್ಕೆ ವಿಷಯನಾದವನು ಪರಮಾತ್ಮ, ಇನ್ನೇನನ್ನು ಹೇಳೋಣ. ಅಂತಹ ಪರಮಾತ್ಮ ಬಂದು ನಿಂತಿದ್ದಾನೆ, ಆದ್ರೆ ಅವನು ಅಂತ ಗೊತ್ತಿಲ್ಲ. ಆದ್ರೆ ಮುಖದ ಪ್ರಕಾಶ ಅದನ್ನು ನೋಡಿದ ತಕ್ಷಣದಲ್ಲಿ ಇವನಲ್ಲಿ ಜ್ಞಾನ ಇರ್ಲೇಬೇಕು ಅಂತ ತೀರ್ಮಾನ. ಹಿಂದಿನ ಕಾಲದಲ್ಲಿ ಇವನಿಗೆ ಜ್ಞಾನ ಹೇಗಿದೆ ಅನ್ನೋದನ್ನ ಅಳಿಲಿಕ್ಕೋಸ್ಕರ ಪರೀಕ್ಷೆ ಮಾಡ್ತಾ ಇದ್ರು. ಕ್ಷತ್ರಿಯನಲ್ಲಿ ಬಲದ ಪರೀಕ್ಷೆಯಿಂದ ಜ್ಞಾನ ಎಷ್ಟಿದೆ ಅಂತ ತಿಳಿತಾ ಇದ್ರು. ಬಲವುಳ್ಳವನಿಗೆ ಜ್ಞಾನ ಇರಲೇಬೇಕಾಗಿತ್ತು. ಬ್ರಾಹ್ಮಣರಲ್ಲಿ ತೇಜಸ್ಸಿನಿಂದ ಅವರ ಜ್ಞಾನ ಎಷ್ಟಿದೆ ಅಂತ ಅಳಿತಾ ಇದ್ರು. ಇವನ ತೇಜಸ್ಸು ಹೇಗಿದೆ ಅಂತ ನಿನ್ನೆಯ ಪಾಠದಲ್ಲಿ ಗಮನಿಸಿದ್ದೇವೆ. ಇಂದಿನ ಪಾಠದ ವಿವರಣೆಯ ಸಂದರ್ಭದಲ್ಲೂ ಕೂಡ ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದ್ರು. ಸಾವಿರಾರು ಸೂರ್ಯರು ಎದುರುಗಡೆಯಲ್ಲಿ ಬಂದಾಗಲೂ ಕೂಡ ಆ ಸೂರ್ಯನ ಪ್ರಕಾಶ ಪರಮಾತ್ಮನ ಪ್ರಕಾಶದ ಎದುರುಗಡೆಯಲ್ಲಿ ಏನೂ ಇಲ್ಲ. ಮಿಣುಕು ಹುಳದ ಪ್ರಕಾಶದ ಹಾಗೆ ತುಂಬಾ ಅಲ್ಪವಾಗಿ ಬಿಡುತ್ತೆ. ಅಂತಹ ಪ್ರಕಾಶ ಪರಮಾತ್ಮನದ್ದಿದ್ದಾಗ ಇವನಲ್ಲಿ ಜ್ಞಾನ ಅಗಾಧವಾಗಿದೆ ಅಂತ ಗೊತ್ತಾಯ್ತು. ಪರಮಾತ್ಮ ಅಂತ ಗೊತ್ತಿಲ್ಲ, ಗೊತ್ತಾಗಿದೆ ಯಾರೋ ಒಬ್ಬ ಶ್ರೇಷ್ಠ ಜ್ಞಾನಿ ಅಂತ ತಿಳಿದಿದ್ದಾನೆ. ನಮಸ್ಕಾರ ಮಾಡ್ತಾ ಇದ್ದಾನೆ, ನಿಮಗೆ ಸ್ವಾಗತ. ಸಾಕ್ಷಾತ್ ಬ್ರಹ್ಮರ್ಷಿಗಳೇ ಬಂದಿದ್ದಾರೆ, ಅಥವಾ ಬ್ರಹ್ಮರ್ಷಿಗಳೆಲ್ಲ ತಪಸ್ಸನ್ನು ಮಾಡಿರ್ತಾರಲ್ಲ, ಆ ತಪಸ್ಸು ಒಂದು ಮೂರ್ತಿಮತ್ತಾದ ಆಕಾರದ ರೂಪವನ್ನೇನಾದ್ರೂ ಪಡಿಲಿಕ್ಕೆ ಸಾಧ್ಯವಾದರೆ, ಎಲ್ಲ ಬ್ರಹ್ಮಜ್ಞಾನಿಗಳ ತಪಸ್ಸು ಒಂದು ಬೆಣ್ಣೆಯ ಹಾಗೆ ಒಂದು ಕಡೆಯಲ್ಲಿ ಹಾಕಿ ಅದರಿಂದ ಒಂದು ಮೂರ್ತಿಯನ್ನು ಮಾಡ್ಲಿಕ್ಕೆ ಸಾಧ್ಯವಾಯಿತು ಅಂತಂದ್ರೆ, ಆ ಮೂರ್ತಿ ವ್ಯಕ್ತಂತಹ ರೂಪ ಯಾವುದು ಅಂತಂದ್ರೆ ನೀನೆ. ಅಷ್ಟು ಪ್ರಕಾಶ ನಿನ್ನಲ್ಲಿದೆ. ಯಾವುದೋ ಅತಿಶಯೋಕ್ತಿ ಅಲ್ಲ ಇದು. ನೋಡಿದ ಕ್ಷಣದಲ್ಲಿ ಸಹಜವಾಗಿ ಅವನ ಮನಸ್ಸಿನ ಮಾತು ಹೊರಗಡೆಯಲ್ಲಿ ಬರ್ತಾ ಇದೆ. ಋಷಿಗಳೆಲ್ಲ ಮಾಡಿದ ತಪಸ್ಸು ಮೂರ್ತಿ ವ್ಯಕ್ತಾಗಿ ಬಂದ ಹಾಗೆ ನನಗೆ ನಿನ್ನನ್ನು ನೋಡಿದ್ರೆ ಕಾಣಿಸ್ತಾ ಇದೆ. ನೀವು ನಮ್ಮ ಮನೆಗೆ ಬಂದಿದ್ದೀರಿ, ಬಂದಿದ್ರಿಂದ ನಮ್ಮ ಕುಲಕೋಟಿಗಳು, ಹಿಂದೆ ನಮ್ಮ ವಂಶದಲ್ಲಿ ಬಂದಂತಹ ಯೋಗ್ಯರಾದವರು ಯಾರ್ಯಾರಿದ್ದಾರೋ ಎಲ್ಲರೂ ಕೂಡ ಉದ್ಧತರಾಗಿ ಹೋದ್ರು. ಮನೆಗೆ ಬಂದು ಮನೆಯಲ್ಲಿ ಅತಿಥಿಗಳಿಗೆ ಅನ್ನದಾನಾದಿಗಳಾಯ್ತು. ಮಹಾತ್ಮರ ಪಾದದ ಧೂಳಿ ನಮ್ಮ ಮನೆಯಲ್ಲಿ ಬಿದ್ದಿದೆ ಅಂತಾದರೆ ಮನೆಯಲ್ಲಿರುವಂತಹ ಮನೆಯ ಜನರ ಎಷ್ಟೆಷ್ಟೋ ಜನ್ಮಗಳ ಪಾಪ ನಾಶವಾಗಿ ಹೋಗಿಬಿಡತ್ತೆ. ಜ್ಞಾನಿಗಳು ಬಂದ್ರು ಅಂತಂದ್ರೆ ಮನೆಯ ಯಜಮಾನನ ಪಾಪಗಳೆಲ್ಲವನ್ನು ಸುಡ್ತಾನೇ ಬರ್ತಾರ. ಅಯೋಗ್ಯರೇನಾದ್ರೂ ಮನೆಗೆ ಬಂದ್ರು ಅಂತಂದ್ರೆ ಇವನ ಪುಣ್ಯವನ್ನು ಸುಡ್ಲಿಕ್ಕೆ ಅಂತಾನೆ ಬರ್ತಾರೆ. ನೀನು ಮಹಾತ್ಮ, ನಮ್ಮ ಪಾಪಗಳೆಲ್ಲವನ್ನ ಸುಟ್ಟು ನಮ್ಮ ವಂಶೀಕರನ್ನ ಪಾವನರನ್ನಾಗಿ ಮಾಡಿದ್ದಿ. ಅಶ್ವಮೇಧ ಯಾಗ ಮಾಡ್ತಾ ಇದ್ವು, ನೀನು ಬಂದಿಯಲ್ಲ, ನಮ್ಮ ಅಶ್ವಮೇಧ ಯಾಗ ಪೂರ್ತಿ ಆಯ್ತು. ಅವನು ಎಲ್ಲ ಯಾಗವನ್ನೆಲ್ಲ ಮುಗಿಸಿ ಬಿಟ್ಟಿದ್ದಾನೆ. ಇನ್ನೇನು ಯಜ್ಞದ ದಾನವನ್ನು ಕೊಡುವಂತಹ ಸಂದರ್ಭ ಬಂದಿದೆ ಅಷ್ಟೇ. ನಮ್ಮ ಯಾಗದ ಸಮಾಪ್ತಿಯ ಸಂದರ್ಭ ಈಗ ಬಂದೊದಗಿದೆ. ನಮ್ಮ ಕುಲ ಪಾವನವಾಗಿ ಹೋಗಿದೆ, ನಮ್ಮ ಯಜ್ಞ ಪೂರ್ಣವಾಗಿದೆ. ನಿನ್ನ ಪಾದವನ್ನ ನಾನು ತೊಳೆದಿದ್ದೇನೆ, ಆ ಪಾದದ ನೀರನ್ನ ತಲೆಯ ಮೇಲೆ ಧರಿಸಿದ್ದೇನೆ. ತಲೆಯ ಮೇಲೆ ಆ ಪಾದದ ನೀರು ಬಂದದ್ರಿಂದ ನನ್ನ ಪಾಪಗಳೆಲ್ಲ ಪರಿಹಾರವಾಗಿ ಹೋಗಿದೆ. ಹಾಗಾಗಿಯೇ ಪ್ರತಿನಿತ್ಯದಲ್ಲಿ ಪಾದೋದಕ ಪ್ರಾಶನ, ಪಾದೋದಕ ಧಾರಣ ಎರಡನ್ನ ಮಾಡಬೇಕು. ಪರಮಾತ್ಮನ ಪಾದೋದಕವನ್ನ ಪ್ರಾಶನ ಮಾಡಿದ ಮೇಲೆ ನಾವು ಏನೇ ತಿನ್ಲಿ ಕುಡಿಲಿ, ಪ್ರತಿನಿತ್ಯದಲ್ಲಿ ಯಾವುದೇ ಪದಾರ್ಥಗಳನ್ನ ಸೇವಿಸೋದಕ್ಕಿಂತ ಮುಂಚೆ ಮೊದಲನೇ ಬಾರಿಗೆ ನಮ್ಮ ದೇಹವನ್ನ ಶುದ್ಧ ಮಾಡಿಕೊಳ್ಬೇಕು. ದೇಹ ಶುದ್ಧಿಗೋಸ್ಕರವಾಗಿ ಭಗವಂತನಿಗೆ ಅಭಿಷೇಕ ಮಾಡಿದಂತಹ ತೀರ್ಥದ ಪ್ರಾಶನವಾಗಬೇಕು. ಆವಾಗ ಮೈ ಮತ್ತು ಮನಸ್ಸು ಎರಡೂ ಪವಿತ್ರವಾಗದು. ಶಾಲಗ್ರಾಮಾದಿ ಶಿಲೆಗಳಿಗೆ, ಪರಮಾತ್ಮನ ಪ್ರತಿಮೆಗಳಿಗೆ ಅಭಿಷೇಕ ಮಾಡಿದಂತಹ ನೀರನ್ನ ಪ್ರಾಶನ ಮಾಡೋದ್ರಿಂದ ದೇಹದ ಶುದ್ಧಿ ಆಯಿತು, ಮನಸ್ಸಿನ ಶುದ್ಧಿ ಆಯಿತು. ಅದನ್ನ ತಲೆಯ ಮೇಲೆ ಧಾರಣ ಮಾಡಿದ್ರಿಂದಾಗಿ ನಮ್ಮ ಇಡೀ ಪಾಪಗಳ ಸಮುದಾಯ ನಾಶವಾಗಿ ಹೋಯಿತು. ತಿನ್ನುವ ಪದಾರ್ಥಗಳನ್ನ ಪರಮಾತ್ಮ ಏನ್ ತಿಂತಾ ಇದ್ದೇನೋ ಕುಡಿತಾ ಇದ್ದೇನೋ ಇದೆಲ್ಲವೂ ನಿನ್ನ ಪ್ರಸಾದ ಅಂತ ತಿಳಿದುಕೊಂಡು ಭೋಜನ ಮಾಡಿದರೆ ಆಹಾರ ಪದಾರ್ಥಗಳು ಶುದ್ಧವಾಯಿತು. ಆ ಆಹಾರ ಪದಾರ್ಥಗಳನ್ನ ಬೆಳೆಯುವವನು ಯಾವ ಮನಸ್ಸಿನಿಂದ ಬೆಳೆದಿರ್ತಾನೋ ಗೊತ್ತಿಲ್ಲ.
ಅದನ್ನ ಸಾಗಿಸುವವನು ಯಾವ ಅಭಿಪ್ರಾಯದಿಂದ ಅದನ್ನ ಸಾಗಿಸಿರ್ತಾನೋ ಗೊತ್ತಿಲ್ಲ. ಅದನ್ನ ಮಾರಾಟ ಮಾಡುವಂತಹ ವ್ಯಕ್ತಿ ಯಾವ ಮನಸ್ಸಿನಿಂದ ಸಾಗಾಟ ಮಾಡಿರ್ತಾನೋ. ನಾವು ತೆಗೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ನಾವು ದುಡಿದಂತಹ ದುಡ್ಡು ಪ್ರಾಮಾಣಿಕವಾದದ್ದೋ ಅಪ್ರಾಮಾಣಿಕವಾದದ್ದೋ ನಮಗೆ ಗೊತ್ತಿಲ್ಲ. ಅದನ್ನ ಪಾಕ ಮಾಡುವ ಸಂದರ್ಭದಲ್ಲಿ ನಾವು ಮಾಡಿದಂತಹ ಪಾಕ ಶುದ್ಧವಾಗಿ ಮಾಡಿದ್ದೇವೋ ಅಶುದ್ಧವಾಗಿ ಮಾಡಿದ್ದೇವೋ ಅದರ ಬಗೆಗೂ ನಮಗೆ ಅರಿವಿಲ್ಲ. ಇಷ್ಟೆಲ್ಲ ಅಶುದ್ಧತೆಗಳಿದ್ದಾಗಿಯೂ ಪರಮಾತ್ಮನ ನಾವೆಲ್ಲ ಹಣ್ಣುಗಳನ್ನ ತರಕಾರಿಗಳನ್ನ ತಂದ ತಕ್ಷಣದಲ್ಲಿ ಮನೆಯಲ್ಲಿ ಅದನ್ನೆಲ್ಲ ತೊಳೆದು ಅಡಿಗೆ ಮಾಡ್ತೇವಲ್ಲ, ಹಾಗೆ ತಿನ್ಬೇಕಾದ್ರೂ ತೊಳೆದು ತಿನ್ಬೇಕು. ತೊಳೆದು ತಿನ್ನೋದು ಅಂದ್ರೆ ಏನು? ಅಡಿಗೆ ಮಾಡಿದ್ಮೇಲೆ ಮತ್ತದ್ನೇ ನೀರಿಗೆ ಹಾಕಿದ್ರೆ ಅದು ಹಾಳಾಗಿ ಹೋಗ್ಬಿಡತ್ತೆ. ತೊಳೆಯೋದು ಅಂತಂದ್ರೆ ಭಗವಂತನಿಗೆ ನಿವೇದನೆ ಮಾಡ್ಬೇಕು. ವಿಶೇಷ ಏನು ಅಂತಂದ್ರೆ ಪರಮಾತ್ಮನಿಗೆ ಏನನ್ನೇ ನಾವು ನಿವೇದನೆ ಮಾಡಿದ್ರು ಅದರಲ್ಲಿರುವ ಅಸಾರ ಭಾಗವನ್ನ ಪರಮಾತ್ಮ ತೆಗೆದು ಸಾರ ಭಾಗವನ್ನಷ್ಟೇ ತಿಂತಾನೆ. ನಾವು ನೀರನ್ನು ಉಪಯೋಗಿಸಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಸಮುದ್ರದ ನೀರನ್ನು ಉಪಯೋಗಿಸಿದರೆ ಅದನ್ನ ಸಂಸ್ಕರಣೆಗೆಲ್ಲ ನಮಗೆ ತ್ರಾಸ ಇದೆ, ಆಯಾಸ ಇದೆ. ಅದಕ್ಕೆ ಮಳೆ ನೀರನ್ನು ಉಪಯೋಗಿಸಿಬಿಟ್ರೆ ನಮ್ಗೆ ಯಾವ ಕಷ್ಟವೂ ಇಲ್ಲ. ಆ ಮೋಡಗಳು ಸೂರ್ಯ ಏನ್ ಮಾಡ್ತಾನೆ ಅಂದ್ರೆ ಸಮುದ್ರದಲ್ಲಿರುವಂತಹ ಕಲ್ಮಶಗಳೆಲ್ಲವನ್ನ ತೆಗೆದು ಶುದ್ಧವಾದ ನೀರನ್ನಷ್ಟೇ ಸ್ವೀಕಾರ ಮಾಡಿ ನಮಗೆ ಕೊಡ್ತಾನಲ್ಲ ಶುದ್ಧವಾದ ನೀರನ್ನ. ಹಾಗೆ ಪರಮಾತ್ಮನಿಗೆ ಆಹಾರ ಪದಾರ್ಥಗಳನ್ನ ಭೋಗಿಸುವ ಪ್ರತಿಯೊಂದು ಪದಾರ್ಥಗಳನ್ನ ಅರ್ಪಿಸಿ ಭೋಗಿಸಿದರೆ ಆವಾಗ ಅನರ್ಥದ ಶಂಕೆಯೇ ಇಲ್ಲ. ಯಾಕೆ ಅಂತಂದ್ರೆ ಪರಮಾತ್ಮ ಅದನ್ನ ಸ್ವೀಕಾರ ಮಾಡುವಾಗ ನಾವು ಎಷ್ಟೇ ಕಲ್ಮಶವಾಗಿದ್ದನ್ನು ಕೊಟ್ಟರೂ ಕೂಡ ಅವನು ಪರಿಶುದ್ಧವಾಗಿಯೇ ಸ್ವೀಕಾರ ಮಾಡ್ತಾನೆ. ಪರಿಶುದ್ಧವಾದದ್ದನ್ನು ಪರಮಾತ್ಮ ಸ್ವೀಕಾರ ಮಾಡಿದ್ದನ್ನ ನಮಗೆ ಪರಿಶುದ್ಧವಾಗಿ ಉಳಿಸ್ತಾನೆ. ನಾವು ಪರಿಶುದ್ಧವಾದದ್ದನ್ನು ತಿನ್ನಬಹುದು. ಹಾಗಾಗಿ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ಅಂದ್ರೆ ಎರಡು ಕಾರಣ. ಒಂದು ಕೃತಜ್ಞತಾ ದೃಷ್ಟಿ, ಇದು ಎಲ್ಲವೂ ಪರಮಾತ್ಮ ಕೊಟ್ಟಿದ್ದು, ಅದರಿಂದ ಪರಮಾತ್ಮನಿಗೆ ನಿವೇದನೆ ಮಾಡಬೇಕು ಒಂದು. ಎರಡನೆಯದ್ದು, ನಾವು ಸ್ವಚ್ಛವಾಗಿ ತಿನ್ಬೇಕು ಅಂತಂದ್ರೆ ಆಹಾರ ಪದಾರ್ಥ ಸ್ವಚ್ಛ ಆಗ್ಬೇಕಲ್ಲ. ಆ ಸ್ವಚ್ಛತೆಯನ್ನು ತಂದು ಕೊಡೋರು ಪರಮಾತ್ಮ, ಅದರಿಂದ ಪರಮಾತ್ಮನಿಗೆ ನಿವೇದನೆ ಮಾಡಬೇಕು. ಒಂದು ಸ್ವಾರ್ಥದಿಂದ, ಇನ್ನೊಂದು ಕೃತಜ್ಞತಾ ದೃಷ್ಟಿ. ಕೃತಜ್ಞತಾ ದೃಷ್ಟಿ, ಪರಮಾತ್ಮ ಇಷ್ಟೆಲ್ಲ ಭೋಗ ಪದಾರ್ಥಗಳನ್ನು ನಮಗೆ ಒದಗಿಸಿ ಕೊಟ್ಟಿದ್ದಾನೆ, ಅದಕ್ಕೆ ಪರಮಾತ್ಮನಿಗೆ ಅರ್ಪಣೆ ಮಾಡ್ಬೇಕು, ಇದು ಕೃತಜ್ಞತೆ. ಇನ್ನೊಂದು ಸ್ವಾರ್ಥ, ನಾವು ಚೆನ್ನಾಗಿರೋದನ್ನ ತಿನ್ಬೇಕು ಅಂತಂದ್ರೆ ಆಹಾರ ಪರಿಶುದ್ಧವಾಗ್ಬೇಕಲ್ಲ, ನಾವು ಸುಖ ಸಂತೋಷವಾಗಿರ್ಬೇಕಲ್ಲ, ನಮಗೆ ಯಾವುದೇ ರೋಗ ರುಜಿನಗಳು ಬರಬಾರ್ದಲ್ಲ. ಬರೀ ದೈಹಿಕವಾದದ್ದಲ್ಲ, ಮಾನಸಿಕವಾದ ರೋಗ ರುಜಿನಗಳು ಬರಬಾರ್ದಲ್ಲ. ಬರೀ ಯೋಚನೆಗಳು, ಇನ್ನೊಬ್ಬ ಏನೋ ದುಗಡಗಳು, ದುಃಖಗಳು, ದುಮ್ಮಾನಗಳು, ಇದರಲ್ಲೇ ಜೀವನವನ್ನು ಕಳಿಬಾರ್ದಲ್ಲ. ಪ್ರಶಾಂತವಾದ ಮನಸ್ಸಿರ್ಬೇಕಲ್ಲ. ಆ ಪ್ರಶಾಂತವಾದ ಮನಸ್ಸಿರ್ಬೇಕು ಅಂತಂದ್ರೆ ನಾವು ತಿಂದ ಆಹಾರವೇ ಮನಸ್ಸಾಗೋದು. ಕೆಟ್ಟ ಆಹಾರಗಳನ್ನು ತಿಂದ್ರೆ ಕೆಟ್ಟದಾದಂತಹ ಶರೀರ ಹೇಗೆ ಬೆಳೆಯುತ್ತೋ, ಶರೀರದಲ್ಲಿ ರೋಗಗಳು ಹೇಗೆ ತುಂಬಿಕೊಳ್ಳುತ್ತೋ, ಹಾಗೆ ಪರಮಾತ್ಮನಿಗೆ ಅರ್ಪಣೆ ಮಾಡದೇ ಇರುವಂತಹ ಆಹಾರಗಳನ್ನು ತಿಂದ್ರೆ ಮನಸ್ಸು ಮಲಿನವಾಗುತ್ತೆ. ಮಲಿನವಾದಂತಹ ಮನಸ್ಸಿನಿಂದ ಯಾವ ಒಳ್ಳೆಯ ಕೆಲಸವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ದೈಹಿಕವಾದ ಅಶುದ್ಧತೆಗಳು ಆ ಮನಸ್ಸಿನ ರೋಗದಿಂದಾಗಿ ಬಂದು ಬಿಡುತ್ತೆ. ಹಾಗಾಗಿ ನಾವು ಶುದ್ಧರಾಗಬೇಕು, ನಮ್ಮಲ್ಲಿ ಪಾಪಗಳು ಬರಬಾರದು, ನಮ್ಮ ಮನಸ್ಸು ಸ್ವಚ್ಛವಾಗಿರ್ಬೇಕು ಅಂತಂದ್ರೆ ಅನಿವಾರ್ಯವಾಗಿ ನಮಗೋಸ್ಕರವಾಗಿ ಪರಮಾತ್ಮನಿಗೆ ನಿವೇದನೆ ಮಾಡಬೇಕು. ಅದಕ್ಕೋಸ್ಕರ ಇವನು ಹೇಳ್ತಾ ಇದ್ದಾನೆ, ಪರಮಾತ್ಮ ನಿನ್ನ ಪಾದದ ಜಲವನ್ನು ನಾನು ತಲೆಯ ಮೇಲೆ ಧರಿಸ್ತಾ ಇದ್ದೇನೆ, ನನ್ನ ಪಾಪಗಳೆಲ್ಲ ಮುಕ್ತವಾಗಿ ಹೋಗಿದೆ. ವಿಪ್ರೌಹ ದರ್ಶನಾತ್ ಸದ್ಯ ಕ್ಷೀಯಂತೆ ಪಾಪರಾಶಯ ವಂದನಾತ್ ಮಂಗಲಾವಾಪ್ತಿ ದರ್ಶನಾತ್ ಅಚ್ಯುತಂ ಪದಂ ಅರ್ಚನಾದ್ ಅಚ್ಯುತಂ ಪದಂ. ಜ್ಞಾನಿಗಳ ಸಮುದಾಯ ಎಲ್ಲಾದ್ರೂ ಕಾಣಿಸ್ತು ಅಂತಂದ್ರೆ, ವಿಪ್ರರ ಸಮುದಾಯ ಎಲ್ಲಾದ್ರೂ ಕಾಣಿಸ್ತು ಅಂದ್ರೆ, ವಿಪ್ರರು ಅಂತಂದ್ರೆ ವೇದಗಳ ಅಭ್ಯಾಸವನ್ನ ಮಾಡಿ ವೇದಗಳ ಅರ್ಥವನ್ನು ತಿಳಿದುಕೊಂಡವರು ಜ್ಞಾನಿಗಳು ಅಂತ ಅರ್ಥ. ಅವರ ಸಮುದಾಯ ನಿಮ್ಗೆ ಎಲ್ಲಾದ್ರೂ ಕಾಣಿಸ್ತಾ ಇದೆ ಅಂತಂದ್ರೆ ನೀವು ತೀರ್ಮಾನ ಮಾಡಿಬಿಡ್ಬೇಕು, ನಮ್ಮ ಪಾಪಗಳು ಒಂದಿಷ್ಟು ಪರಿಹಾರವಾಗಿ ಹೋಗಿದೆ. ನಾವು ಶಾಸ್ತ್ರಗಳಲ್ಲಿ ದೊಡ್ಡ ದೊಡ್ಡ ದೋಷಗಳನ್ನು ಮಾಡಿದರೆ, ಸೂರ್ಯನನ್ನು ನೋಡಿದರೆ ನಮ್ಮ ಪಾಪಗಳು ಪರಿಹಾರವಾಗತ್ತೆ ಅಂತ ಹೇಳ್ತಾರೆ. ಸೂರ್ಯನನ್ನು ನೋಡಿದರೆ ಪಾಪಗಳು ಹೇಗೆ ಪರಿಹಾರ ಆಗುತ್ತೋ ಹಾಗೇನೆ ಈ ಬ್ರಾಹ್ಮಣರ ದರ್ಶನ ಆಯ್ತು ಅಂತಂದ್ರೆ, ಬ್ರಾಹ್ಮಣರು ಅಂತಂದ್ರೆ ಬ್ರಹ್ಮನನ್ನ ತಿಳಿದ ಬ್ರಹ್ಮಜ್ಞಾನಿಗಳ ದರ್ಶನ ಆಯ್ತು ಅಂತಂದ್ರೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗತ್ತೆ. ನಾವೇನೋ ಅವ್ರಿಗೆ ನಮಸ್ಕಾರ ಮಾಡ್ಬೇಕಾಗಿಲ್ಲ, ಅರ್ಚನೆ ಮಾಡ್ಬೇಕಾಗಿಲ್ಲ, ಏನೋ ಮಾಡ್ಬೇಕಾಗಿಲ್ಲ. ಕಣ್ಣಿನಿಂದ ಭಕ್ತಿಪೂರ್ವಕವಾಗಿ ಇವರೆಲ್ಲ ಜ್ಞಾನಿಗಳು, ಭಗವಂತನ ಸನ್ನಿಧಾನ ಪಾತ್ರರು ಅಂತ ಅವರನ್ನು ನೋಡಿಬಿಟ್ರೆ ನಮ್ಮಲ್ಲಿರುವ ಪಾಪಗಳೆಲ್ಲ ಪರಿಹಾರವಾಗಿ ಹೋಗುತ್ತೆ. ಈಗ ಇದೂ ದುರ್ಲಭ.
ಪರಮಾತ್ಮನನ್ನ ತಿಳಿದಂತಹ ಜ್ಞಾನಿಗಳ ದರ್ಶನವೇ ಜಗತ್ತಿನಲ್ಲಿ ದುರ್ಲಭವಾಗಿದೆ. ಜಗತ್ತಿನಲ್ಲಿ ಸಿಗುವಂತಹ ಜನರು ನೋಡ್ಲಿಕ್ಕೆ ಸಿಗುವಂತಹ ಜನರು ಬಹಳ ದುಷ್ಟ ಸ್ವಭಾವವುಳ್ಳ ದುಷ್ಟ ಪ್ರಕೃತಿಯುಳ್ಳ ಜನರೇ ಸಿಗ್ತಾರೆ. ಮೋಸ, ವಂಚನೆ, ಅನ್ಯಾಯ, ಅತ್ಯಾಚಾರ ಇವುಗಳಲ್ಲಿ ಏನೇ ರತರಾದಂತಹ ವ್ಯಕ್ತಿಗಳನ್ನೇ ನಾವು ನ್ಯೂಸ್ ತೆಗೆದ್ರೆ, ಮೊಬೈಲ್ ತೆಗೆದ್ರೆ ಎಲ್ಲರಲ್ಲೂ ನೋಡೋದು ಅವರನ್ನೇ. ಹಾಗಾಗಿ ವಿಪ್ರೌಘ ದರ್ಶನಾತ್ ಸದ್ಯ ಕ್ಷೀಯಂತೆ ಪಾಪರಾಶಯ. ವಿಪ್ರರ ಸಮುದಾಯವನ್ನ, ಜ್ಞಾನಿಗಳ ಸಮುದಾಯವನ್ನ ನೋಡಿದರೆ ನಮ್ಮ ಪಾಪಗಳೆಲ್ಲ ನಾಶವಾಗಿ ಹೋಗುತ್ತೆ. ವಂದನಾಥ್ ಮಂಗಳ ಅವಾಪ್ತಿ. ಅಂತಹ ಜ್ಞಾನಿಗಳು ಬಂದಾಗ ಬಿಡೆ ಬಿಟ್ಟು ನಾನ್ ದೊಡ್ಡವ್, ನನ್ನ ವಯಸ್ಸು ಇಷ್ಟಾಗಿದೆ ಅಷ್ಟಾಗಿದೆ ಅಂತ ನಮ್ಮ ಇದನ್ನ ನೋಡದೇನೆ, ನಮಗಿಂತ ಜ್ಞಾನಿಗಳು ಯಾರಾದ್ರೂ ಎದುರುಗಡೆಯಲ್ಲಿ ಇದ್ದಾರೆ ಅಂತಂದ್ರೆ ನಿರ್ಭೀತಿಯಿಂದ ನಿರ್ಲಜ್ಜವಾಗಿ ಮನಸ್ಸಿನ ಶುದ್ಧವಾದ ಭಾವನೆಯಿಂದಾಗ ಅವರಿಗೆ ನಮಸ್ಕಾರ ಮಾಡ್ಬೇಕು. ನಮಸ್ಕಾರ ಮಾಡಿದರೆ ಅದು ಬರೀ ಅವರಿಗಲ್ಲ, ನಾವು ಹಿಂದೆ ನೋಡಿದ್ದೇವೆ, ಅವರಲ್ಲಿರುವ ಪರಮಾತ್ಮನಿಗೆ, ವಿಶೇಷವಾಗಿ ಪರಮಾತ್ಮ ಅವರಲ್ಲಿ ಕುಳಿತುಕೊಂಡು ಇಷ್ಟು ಜ್ಞಾನ ಕಾರ್ಯವನ್ನು ಮಾಡಿಸ್ತಾ ಇರ್ತಾನಲ್ಲ, ಸತ್ಕರ್ಮಗಳನ್ನು ಮಾಡಿಸ್ತಾ ಇರ್ತಾನಲ್ಲ, ಆ ಪರಮಾತ್ಮನಿಗೆ, ಅವನಿಗೆ ನಮಸ್ಕಾರ ಮಾಡ್ಬೇಕು. ದೇವಸ್ಥಾನಕ್ಕೆ ಹೋಗಿ ಪ್ರತಿಮೆಯಲ್ಲಿ ನಮಸ್ಕಾರ ಮಾಡುವ ಹಾಗೆ, ಪ್ರತಿಮೆಯಲ್ಲಿ ಪರಮಾತ್ಮನನ್ನ ಕಂಡು ನಮಸ್ಕಾರ ಮಾಡುವ ಹಾಗೆ, ಜ್ಞಾನಿಗಳಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನವನ್ನ ಅರಿತು ಅವರಿಗೆ ನಮಸ್ಕಾರ ಮಾಡಬೇಕು. ಮಾಡಿದರೆ ಮಂಗಳ ಅವಾಪ್ತಿ, ಏನೋ ಒಂದು ಶುಭ ನಮಗಾಗತ್ತೆ. ದರ್ಶನಾತ್ ಅಚ್ಯುತಂ ಪದಂ, ಅರ್ಚನಾದ್ ಅಚ್ಯುತಂ ಪದಂ. ಇವರ ಅರ್ಚನೆಯನ್ನ ಮಾಡಿದರೆ, ಅವರ ಆರಾಧನೆಯನ್ನ ಮಾಡಿದರೆ ಅದರಿಂದ ಸಾಕ್ಷಾತ್ ಪರಮಾತ್ಮನ ಪದವಿಯೇ ಪ್ರಾಪ್ತವಾಗಿ ಹೋಗಿಬಿಡತ್ತೆ, ಪರಮಾತ್ಮನ ಸ್ಥಾನವೇ ಪ್ರಾಪ್ತವಾಗಿ ಹೋಗ್ಬಿಡತ್ತೆ. ಪರಮಾತ್ಮ ಎಲ್ಲಿದ್ದಾನೋ ಅಲ್ಲಿಯೇ ಇವರನ್ನ ಕರೆಸಿಕೊಂಡು ಬಿಡ್ತಾನೆ ಅಂತ ಮಾತುಗಳಿವೆ. ನೀನು ಬಂದು ಹೋಮದ ಪರಿಪೂರ್ತಿಯ ಸಂದರ್ಭದಲ್ಲಿ ಬಂದು ನಮ್ಮ ಹೋಮಗಳೆಲ್ಲವೂ ಕೂಡ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗುವ ಹಾಗೆ ಮಾಡಿದ್ದಿ. ನಮ್ಮ ಅಗ್ನಿಗಳೆಲ್ಲ ಬಹಳ ತೃಪ್ತರಾಗಿದ್ದಾರೆ. ಈ ಯಾಗದ ಕೊನೆಯ ಸಂದರ್ಭದಲ್ಲಿ ನೀನು ಬಂದಿದ್ರಿಂದ ನನಗನ್ನಿಸತ್ತೆ ಏನನ್ನೋ ಬೇಡ್ಲಿಕ್ಕೋಸ್ಕರ ಬಂದಿರ್ತೀರಿ. ಬ್ರಾಹ್ಮಣರಾದಂತಹ ನೀವು ಜಗತ್ತಿನ ಕಲ್ಯಾಣಕ್ಕೋಸ್ಕರವಾಗಿ ಏನನ್ನೋ ಬೇಡ್ಲಿಕ್ಕೆ ಅಂತ ಬಂದಿರ್ತೀರಿ. ನಿನಗೆ ಏನು ಬೇಕೋ ಅದು ಎಲ್ಲವನ್ನ ಪಡಿಬಹುದು. ಏನು ಬೇಕೋ ನಿಸ್ಸಂಕೋಚವಾಗಿ, ಇದು ಅದು ಅಂತಿಲ್ಲದೇನೆ ಏನು ಬೇಕೋ ಅದು ಎಲ್ಲವನ್ನು ಪಡಿಬಹುದು. ಅವನು ಹೇಳ್ತಾನೆ ಏನೇನನ್ನು ಪಡಿಬಹುದು. ಗೋವುಗಳು ಬೇಕೋ, ಎಷ್ಟು ಸಾವಿರ ಸಂಖ್ಯೆಯಲ್ಲಿ, ಲಕ್ಷ ಸಂಖ್ಯೆಯಲ್ಲಿ ಗೋವುಗಳು ಬೇಕು ಅಂದ್ರೂ ತೆಗೆದುಕೊಳ್ಳಬಹುದು. ಚಿನ್ನ ಬೇಕೋ, ನಿನ್ನ ಭಾರದಷ್ಟು ಚಿನ್ನವನ್ನು ಕೊಡುತ್ತೇನೆ. ನಿನ್ನ ತೂಕ ಎಷ್ಟಿದೆಯೋ ಅಷ್ಟು ತೂಕದಷ್ಟು ಚಿನ್ನವನ್ನು ನಾನು ಅಳತೆ ಮಾಡಿ ಕೊಡುತ್ತೇನೆ. ಅಥವಾ ಅಲ್ಲ, ಈಗ ನನ್ನ ಅಧ್ಯಯನ ಎಲ್ಲ ಮುಗಿದು ಹೋಗಿದೆ, ಮದುವೆ ಆಗ್ಬೇಕು, ಮದುವೆ ಆದಾಗ ಇರ್ಲಿಕ್ಕೋಸ್ಕರ ಒಂದು ಒಳ್ಳೆ ಮನೆ ಅದು ಎಲ್ಲ ಬೇಕು ಅಂತಾದ್ರೆ ಸಕಲ ಸಾಮಗ್ರಿಗಳಿಂದ ಕೂಡಿದಂತಹ ಒಂದು ಭವನವನ್ನು ನಿರ್ಮಾಣ ಮಾಡಿ ನಿನಗೆ ಕೊಡ್ತೇನೆ. ಬೇಕಾದಷ್ಟು ಊಟವನ್ನ ಮಾಡ್ಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತೇನೆ. ಇಲ್ಲಪ್ಪ, ನಮಗೆ ಈಗಿನ ಕಾಲದಲ್ಲಿ ಬಹಳ ಕಷ್ಟ ಆಗಿರೋದೇನು ಅಂತಂದ್ರೆ ಕನ್ಯೆಯೇ ಸಿಗೋದಿಲ್ಲ. ಅಧ್ಯಯನ ಎಲ್ಲ ಮುಗಿದು ಹೋಗ್ಬಿಟ್ಟಿದೆ, ಆದ್ರೆ ಮದುವೆಗೆ ಹೆಣ್ಣು ಸಿಗ್ತಾ ಇಲ್ಲ. ನಮ್ ದೊಡ್ಡ ಸಮಸ್ಯೆ, ಈಗ ಸಮಾಜದ ದೊಡ್ಡ ಸಮಸ್ಯೆ ಇದು. ಕನ್ಯೆಯರು ಸಿಗ್ತಾ ಇಲ್ಲ. ಹಾಗಾಗಿ ಕನ್ಯೆಯರನ್ನು ಹುಡುಕಿಕೊಂಡು ಬಂದಿದ್ದೀ ಅಂತಾದ್ರೆ ನಿನಗೆ ಎಷ್ಟು ಜನ ಕನ್ಯೆಯರು ಬೇಕೋ ಹೇಳೋ, ಅಷ್ಟು ಜನ ಯೋಗ್ಯರಾದ ಕನ್ಯೆಯರನ್ನು ನಿನ್ನ ವಿವಾಹಕ್ಕೋಸ್ಕರವಾಗಿ ನಾನು ಸಿದ್ಧ ಮಾಡಿ ಕೊಡ್ತೇನೆ, ಒಪ್ಪಿಸ್ತೇನೆ. ಅಷ್ಟೇ ಅಲ್ಲ, ಮದುವೆ ಆದ್ಮೇಲೆ ಏನು ಯೋಚನೆ, ಮನೆ ಅಷ್ಟಿದ್ರು ಸಾಕೋ, ಮುಂದಿನ ಜೀವನದ ಗತಿ ಏನು ಅಂತ ಯೋಚನೆ ಮಾಡಬೇಡಿ. ಇಡೀ ಗ್ರಾಮವನ್ನೇ ನಿನ್ನ ಹೆಸರಿಗೆ ಬರೆದು ಕೊಡ್ತೇನೆ. ಆ ಗ್ರಾಮದಲ್ಲಿ ಪ್ರತಿ ವರ್ಷದಲ್ಲಿ ಏನು ತೆರಿಗೆಯನ್ನು ಸಂಗ್ರಹ ಮಾಡ್ತಾರ, ಆ ಎಲ್ಲ ತೆರಿಗೆಯನ್ನು ನಿನಗೆ ತಂದು ಕೊಡ್ಬೇಕು. ನನಗ್ ಬೇಕಾಗಿಲ್ಲ ಆ ಗ್ರಾಮದ ತೆರಿಗೆ. ಆ ಟ್ಯಾಕ್ಸ್ ಅನ್ನು ನೀನು ಉಪಯೋಗಿಸಿಕೊಂಡು ನಿನ್ನ ಜೀವನವನ್ನು ಸುಖವಾಗಿ ನಡೆಸು. ನಿನ್ನ ಸಂಚಾರಕ್ಕೆ ಕುದುರೆಗಳು ಬೇಕೋ, ಆನೆಗಳು ಬೇಕೋ, ರಥಗಳು ಬೇಕೋ, ಏನೇನು ಬೇಕೋ ಇದರಲ್ಲಿ ಯಾವ್ದು ಬೇಕೋ ಅದನ್ನು ಬಯಸು. ಇಲ್ಲ ಇವು ಎಲ್ಲವೂ ಬೇಕು ಅಂತಂದ್ರೆ ಎಲ್ಲವನ್ನೂ ಕೇಳಕು, ಸಂಕೋಚ ಮಾಡಬೇಡ. ಏನ್ ಬೇಕೋ ಎಲ್ಲವನ್ನ ಬಯಸು, ಬೇಕಾದದ್ದನ್ನು ನಾನು ಕೊಡ್ತೇನೆ ಅಂತ ಬಲಿ ಚಕ್ರವರ್ತಿ ಹೇಳ್ತಾ ಇದ್ದಾನೆ. ಇಷ್ಟಕ್ಕೆ 8ನೇ ಸ್ಕಂದದ 18ನೇ ಅಧ್ಯಾಯ ಮುಕ್ತಾಯವಾಗತ್ತೆ. ಇದನ್ನ ಶ್ಲೋಕದ ಮುಖಾಂತರವಾಗಿ ನೋಡ್ತಾ ಹೋಗೋಣ. 8ನೇ ಸ್ಕಂದದ 17ನೇ ಅಧ್ಯಾಯದ 29ನೇ ಶ್ಲೋಕವನ್ನ ಬಲಿಚಕ್ರವರ್ತಿ ಹೇಳಿದ ಮಾತುಗಳನ್ನ ಕೇಳ್ತಾ ಹೋಗೋಣ. ಸ್ವಾಗತಂತೆ ನಮಸ್ತುಭ್ಯಂ ಬ್ರಹ್ಮನ್ ಕಿಂ ಕರವಾಮತೆ ಬ್ರಹ್ಮರ್ಷೀಣಾಂ ತಪಸ್ಸಾಕ್ಷಾನ್ ಮನ್ಯೇ ತ್ವಾರ್ಯವಪುರ್ಧರಂ. ಬಲಿಚಕ್ರವರ್ತಿ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾನೆ, ನಿನಗೆ ಸ್ವಾಗತ.
ಬಹಳ ಉಪಕಾರವಾಯ್ತು ನೀವು ಬಂದಿದ್ರಿಂದ ನಾವಿವತ್ ಮನೆಯಲ್ಲಿ ಏನೋ ಕೆಲಸ ಮಾಡ್ತಾ ಇದ್ವಿ, ಆ ಕೆಲಸ ಪರಿಪೂರ್ತಿ ಆಗಿದೆ, ದೇವರಿಗೆ ನಮ್ಮ ಕೆಲಸ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ ಅಂತ ಹೇಳ್ತಾ ಇದ್ದ. ನಾವು ನಿನ್ನೆನೂ ಕೂಡ ಪಾಠದ ಸಂದರ್ಭದಲ್ಲಿ ಕೊನೆಯ ಶ್ಲೋಕವನ್ನು ನಾವು ಹೇಳ್ಬೇಕಾದ್ರೆ ರುದ್ರದೇವರು ಪರಮಾತ್ಮನ ಪಾದೋದಕವನ್ನ ತಲೆಯ ಮೇಲೆ ಧರಿಸಿದರು ಅಂತ ಬಂತು. ನಾವೇನು ಇದನ್ನ ನಿಲ್ಲಿಸ್ಬೇಕು ಅಂತ ಅಂದುಕೊಂಡು ಯೋಚನೆ ಮಾಡಿ ರುದ್ರದೇವರ ಕಥೆಯಲ್ಲಿ ನಿಲ್ಲಿಸ್ಬೇಕು ಅಂತ ಅಂದುಕೊಂಡಿದ್ದಲ್ಲ. ಆದ್ರೆ ದೇವರಿಗೆ ನಾವು ಮಾಡ್ತಾ ಇರುವಂತಹ ಈ ಜ್ಞಾನ ಕಾರ್ಯ ಪ್ರಿಯಕರವಾಗಿದೆ ಅನ್ನೋದು ಸೂಚಕವಾಗಿಯೋ ಎಂಬಂತೆ ಕಾರ್ತೀಕ ಸೋಮವಾರ ರುದ್ರದೇವರ ವಿಶೇಷವಾದ ಆರಾಧನೆಯ ಸಂದರ್ಭ ನಿನ್ನೆ ಅದು ಬಂತು. ಇದರಿಂದ ನಾವು ಏನು ಯೋಚನೆ ಮಾಡಬಹುದು? ರುದ್ರದೇವರ ವಿಶೇಷವಾದ ಅನುಗ್ರಹ ನಮ್ಮ ಮೇಲಿದೆ, ನಮ್ಮ ಮೇಲೆ ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ, ನಮ್ಮ ಕಡೆಯಿಂದ ಈ ಜ್ಞಾನ ಕಾರ್ಯವನ್ನು ತೆಗೆದುಕೊಳ್ತಾ ಇದ್ದಾನೆ ಅಂತ ನಾವು ಹೇಗೆ ಭಾವಿಸ್ತೇವಲ್ಲ, ಹಾಗೆ ಬಲಿಚಕ್ರವರ್ತಿ ಹೇಳ್ತಾ ಇದ್ದಾನೆ, ನಾವು ಈ ಯಜ್ಞವನ್ನು ಮಾಡ್ತಾ ಇದ್ವು, ಈ ಯಾಗದ ಸಂದರ್ಭದಲ್ಲಿ ನೀವು ಬಂದಿದ್ದೀರಲ್ಲ, ಇಂತಹ ಸಂದರ್ಭದಲ್ಲಿ ನೀವು ಬಂದ್ರಿ ಅಂತಂದ್ರೆ ಆ ಯಾಗ ಏನೋ ನ್ಯೂನಾತಿರಿಕ್ತ ದೋಷಗಳು ಏನಾದ್ರೂ ಇತ್ತು ಅಂತಂದು ಹೇಳಿದ್ರೆ ಆ ದೋಷಗಳೆಲ್ಲ ಪರಿಹಾರ ಆಗುತ್ತೆ. ಅದಕ್ಕೆ ಧರ್ಮಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ನಾವು ಯಜ್ಞ ಯಾಗಾದಿಗಳನ್ನು ಮಾಡ್ತೇವೆ, ಯಾವ್ಯಾವುದೋ ಕರ್ಮಗಳನ್ನ ಮಾಡ್ತಾ ಇರ್ತೇವೆ. ಈ ಎಲ್ಲ ಕರ್ಮಗಳನ್ನ ಮಾಡಿದಾಗ ಆ ಕರ್ಮಗಳು ನಿರ್ವಿಘ್ನವಾಗಿ ನಾವು ಮಾಡುವ ಸಂದರ್ಭದಲ್ಲಿ ಯಾವುದೇ ಲೋಪದೋಷಗಳಿಲ್ಲದೇನೆ ಪರಿಪೂರ್ಣವಾಗಿ ಆ ಕರ್ಮಗಳನ್ನು ಮಾಡ್ತೇವೆ ಅಂತ ಹೇಳಿಕ್ ಆಗೋದಿಲ್ಲ. ಒಂದಲ್ಲ ಒಂದು ತರದ ದೋಷಗಳು ನಮ್ಮಿಂದ ಆಗ್ತಾನೇ ಇರುತ್ತೆ. ದೋಷಗಳಿಲ್ಲದೇನೆ ಆ ಕರ್ಮಗಳನ್ನ ಮಾಡುವ ಸಾಮರ್ಥ್ಯ ನಮಗಿಲ್ಲವೇ ಇಲ್ಲ. ಹಾಗಾಗಿ ಒಂದಲ್ಲ ಒಂದು ದೋಷಗಳು ನಾವು ಕರ್ಮಗಳನ್ನು ಮಾಡೋ ಸಂದರ್ಭದಲ್ಲಿ ಘಟಿಸ್ತಾ ಇರುತ್ತೆ. ಆ ದೋಷಗಳ ಪರಿಹಾರ ಆಗಬೇಕು ಅಂತಂದು ಹೇಳಿದ್ರೆ ಒಳ್ಳೆ ಅನ್ನದಾನವನ್ನು ಮಾಡ್ಬೇಕು. ಯಾವಾಗ ಅನ್ನದಾನವನ್ನು ಮಾಡ್ತೇವೋ ಅನ್ನದಲ್ಲಿ ನಿಂತುಕೊಂಡಂತಹ ಪರಮಾತ್ಮ ಭೋಕ್ತೃಗಳಲ್ಲಿ ನಿಂತುಕೊಂಡ ಆ ಅನ್ನವನ್ನು ಸ್ವೀಕಾರ ಮಾಡೋದ್ರಿಂದಾಗಿ ವ್ಯಂಗಂ ಸಾಂಗಂ ಭವಿಷ್ಯತಿ, ನಾವು ಮಾಡುವ ಕರ್ಮಗಳಲ್ಲಿ ಏನೇ ಲೋಪದೋಷಗಳಿದ್ರೂ ಕೂಡ ಆ ಲೋಪದೋಷಗಳನ್ನು ಪರಿಹಾರ ಮಾಡಿ ಸಾಂಗವಾದ ಕರ್ಮವಾಗುವ ಹಾಗೆ ಮಾಡ್ತಾನೆ ಅಂತ ಮಾತಿದೆ. ಹಾಗಾಗಿ ಇವನು ಕೂಡ ಅದು ಒಂದು. ಮತ್ತೆ ನಾವು ಮಾಡುವ ಸಂದರ್ಭದಲ್ಲಿ ಕೊನೆಯಲ್ಲಿ ವೃಷ್ಟಿ ಬಂತು, ಮಳೆ ಆಯಿತು ಅಂತಂದ್ರೆ, ಮಳೆ ಆಗಿದ್ದು ಬೇಕಾದಷ್ಟು ಬೇರೆ ಬೇರೆ ಕಾರಣಗಳಿಗಿರತ್ತೆ. ಆದ್ರೆ ನಾವು ಯಾವ್ದೋ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ, ಆ ಕೆಲಸದ ಕೊನೆಯಲ್ಲಿ ಏನಾದ್ರೂ ಮಳೆ ಬಂತು ಅಂತಂದು ಹೇಳಿದ್ರೆ ಪರಮಾತ್ಮನಿಗೆ ನಾವು ಮಾಡ್ತಾ ಇರುವಂತಹ ಕೆಲಸ ಇಷ್ಟವಾಗಿದೆ ಅನ್ನೋದಕ್ಕೆ ನಮಗೆ ಸೂಚಕ. ಆಮೇಲೆ ಬ್ರಾಹ್ಮಣರು ಜ್ಞಾನಿಗಳು ಈ ಕರ್ಮಗಳನ್ನು ಮಾಡುವ ಸಂದರ್ಭದಲ್ಲಿ ಬಂದಿದ್ದಾರೆ ಅಂತಾದ್ರೆ, ಕರ್ಮದ ಅವಸಾನ ಮಧ್ಯದಲ್ಲಿ ಯಾವ ಸಂದರ್ಭದಲ್ಲಿ ಬಂದಿದ್ದಾರೆ ಅಂತಾದ್ರೂ ಅದು ನಾವು ಮಾಡ್ತಾ ಇರುವಂತಹ ಕರ್ಮಗಳು ನಿರ್ವಿಘ್ನವಾಗಿ ಮುಗಿತಾ ಇದೆ, ದೇವರಿಗೆ ಪ್ರೀತಿಯಾಗಿದೆ ಅನ್ನೋದಕ್ಕೆ ಸೂಚಕ ಇದೆ. ನೀವು ಬಂದಿದ್ದೀರಿ, ನಾನು ಯಾಗವನ್ನು ಮಾಡ್ತಾ ಇದ್ದೆ, ಸಾಕ್ಷಾತ್ ಋಷಿಗಳ ತಪಸ್ಸೆ ಮೂರ್ತಿವೆತ್ತು ಬಂದ ಹಾಗಿದ್ದೀರಿ, ಅಂತಹ ಅದ್ಭುತವಾದ ರೂಪ ನಿಮ್ಮದು. ನಿಮ್ಮ ರೂಪವನ್ನು ನೋಡಿದ್ರೆ ಮತ್ತೆ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ, ನಿಮಗೆ ಸ್ವಾಗತ ನಮಸ್ಕಾರ ಬನ್ನಿ ಅಂತ ಸ್ವಾಗತ ಮಾಡ್ತಾ ಇದ್ದಾನೆ. ಅದ್ಯ ನಃ ಪಿತರಸ್ತೃಪ್ತಾಃ ಅದ್ಯ ನಃ ಪಾವಿತಂಕುಲಂ ಅದ್ಯ ಸ್ವಿಷ್ಟಃ ಕ್ರತುರಯಂ ಯದ್ಭವಾನಾಗತೋ ಗೃಹಾನ್. ನೀನ್ ಇವತ್ ನಮ್ ಮನೆಗ್ ಬಂದಿದ್ದಿ ನೋಡಿ, ಯಾರಾದ್ರೂ ಮನೆಗ್ ಬಂದಿದ್ರಿಂದ ತುಂಬಾ ದಿವಸದಿಂದ ನಿಮ್ಮನ್ನ ನೋಡ್ಬೇಕು ಅಂತ ಆಸೆ ಇತ್ತು, ಮನೆಗ್ ಬಂದಿದ್ದೀರಿ, ಬಹಳ ಸಂತೋಷ ಆಯ್ತು, ಬಂದು ಕೂಡ್ರಿ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ವಿ, ಬನ್ನಿ ಅಂತ ಅವರನ್ನು ಕರೆದು ಕೂಡಿಸಿದರೆ ಅವ್ರ ಜೊತೆಯಲ್ಲಿ ಒಂದು 4 ಮಾತುಗಳನ್ನಾಡಿದರೆ ಬಂದವರಿಗೆ ಎಷ್ಟು ಸಂತೋಷ ಆಗುತ್ತೆ. ವಚನೇ ಕಾ ದರಿದ್ರತ. ನಮಗೆ ಮಾತನ್ನಾಡ್ಬೇಕಾದ್ರೆ ಏನ್ ದಾರಿದ್ರ್ಯ ತೋರಿಸೋದು? ನಮ್ ಮನೆ ಗಂಟು ಖರ್ಚಾಗ್ಬೇಕಾಗಿಲ್ಲ, ಏನೂ ಇಲ್ಲ. ಎದುರುಗಡೆಯಲ್ಲಿರುವಂತಹ ಜನರಿಗೆ ಮನಸ್ಸಿಗೆ ಸಮಾಧಾನವಾಗುವಂತಹ 4 ಮಾತುಗಳನ್ನ ಆಡ್ಲಿಕ್ಕೆ ಏನಾಗ್ಬೇಕಾಗಿಲ್ಲ, ಸುಳ್ಳಾದ್ರೂ ಆಡ್ಬೇಕು. ಆದ್ರೆ ಇವನು ಹೇಳ್ತಾ ಇದ್ದಾನೆ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾನೆ, ಬಲಿ ಚಕ್ರವರ್ತಿ, ನೀವು ನಮ್ಮನೆಗ್ ಬಂದಿದ್ದೀರಿ, ಯಜ್ಞದ ಅವಸಾನ ಸಂದರ್ಭದಲ್ಲಿ ಬಂದಿದ್ದೀರಿ, ಪಿತೃಗಳೆಲ್ಲ ತೃಪ್ತರಾಗಿದ್ದಾರೆ. ಯೋಗ್ಯರಾದಂತಹ ಜ್ಞಾನಿಗಳು ಪಿತೃ ಕಾರ್ಯಗಳಾಗುವ ಸಂದರ್ಭದಲ್ಲಿ, ಯಾವುದೇ ಒಂದು ದೇವ ಕಾರ್ಯ ಆಗುವ ಸಂದರ್ಭದಲ್ಲಿ ಬಂದಿದ್ದಾರೆ ಅಂತಂದು ಹೇಳಿದ್ರೆ ಪಿತೃಗಳು ದೇವತೆಗಳು ಬಹಳ ಸಂತೋಷ ಪಟ್ಟು ಆ ಮನೆಗೆ ಪೂರ್ಣವಾದಂತಹ ಸಂಪತ್ತನ್ನ ತುಂಬಿ ಕೊಡ್ತಾರೆ ಎನ್ನುವಂತಹದ್ದು ಶಾಸ್ತ್ರದ ಮಾತು. ನೀವು ಬಂದಿದ್ದೀರಿ, ನಮ್ಮ ಪಿತೃಗಳೆಲ್ಲ ಸಂತೃಪ್ತರಾಗಿದ್ದಾರೆ, ನಮ್ಮ ಕುಲ ಪಾವನವಾಗಿದೆ, ನಾನು ಮಾಡ್ತಾ ಇರುವಂತಹ ಈ ಪಿತೃಯಜ್ಞ ಸಾರ್ಥಕವಾಗಿದೆ ಅಂತ ಭಾವಿಸ್ತೇನೆ. ಅದ್ಯಾಗ್ನಯೋ ಮೇ ಸುಹುತಾ ಯಥಾ ವಿಧಿ ದ್ವಿಜಾತ್ಮನಸ್ತ್ವಚ್ಚರಣಾವನೇ ಜನೈಃ ಹತಾಂ ಹಸೋ ವಾರ್ಭಿರಿಯಂಚ ಭೂಮಿ ಅದ್ಧಾ ಪುನೀತಾ ತನುಭಿಃ ಪದೈಸ್ತವ. ನಿನ್ನ ಪಾದಗಳನ್ನ ತೊಳೆದ ನೀರನ್ನ ನಾನು ನನ್ನ ತಲೆಯ ಮೇಲೆ
ಭಕ್ತಿಯಿಂದ ಧರಿಸಿಕೊಂಡಿದ್ದೇನೆ. ನಾನೆಲ್ಲ ಅಗ್ನಿಯಲ್ಲಿ ಆಹುತಿಯನ್ನು ಕೊಡ್ತಾ ಇದ್ದೆ. ಅಗ್ನಂತರ್ಗತರಾದಂತಹ ದೇವತೆಗಳು ತೃಪ್ತರಾಗೋದು ಯಾವಾಗ? ನಾವು ಅಗ್ನಿಯ ಮುಖವಾಗಿ ದೇವತೆಗಳಿಗೆಲ್ಲ ಆರಾಧನೆಯನ್ನು ಮಾಡ್ತೇವೆ. ಅದರಲ್ಲಿ ನಾವು ಹಿಂದೆಯೂ ಅನೇಕ ಬಾರಿ ನೋಡಿದ್ದೇವೆ. ಅಗ್ನಿಯ ಮುಖಾಂತರವಾಗಿ ಹೋಮಿಸಿದರೆ ಪರಮಾತ್ಮನಿಗೆ ಏನು ತೃಪ್ತಿ ಆಗುತ್ತೋ, ಇಂತಹ ಸಾವಿರಾರು ಕೋಟಿ ಕೋಟಿ ಯಜ್ಞ ಯಾಗಾದಿಗಳನ್ನ ಮಾಡೋದ್ರಿಂದ ಏನು ತೃಪ್ತಿ ಆಗುತ್ತೋ ಅಂತಹದ್ದು ಜ್ಞಾನಿಯಾದ ಬ್ರಾಹ್ಮಣನ ಮುಖದಲ್ಲಿ ಒಂದು ಬಾರಿ ಭಕ್ತಿಯಿಂದ ನಾವು ಏನನ್ನಾದ್ರೂ ಸಮರ್ಪಣೆ ಮಾಡಿದೆವು ಅಂತಾದ್ರೆ, ನಾವು ಸಮರ್ಪಣೆ ಮಾಡಿದಂತಹ ಪದಾರ್ಥಗಳು ಆ ಬ್ರಾಹ್ಮಣನ ಮುಖಾಂತರವಾಗಿ ಶರೀರವನ್ನು ಪ್ರವೇಶ ಮಾಡ್ತು ಅಂತಾದ್ರೆ ಅವನಿಗೆ ಬಹಳ ದೊಡ್ಡ ಪುಣ್ಯ ಇದೆ ಅಂತ ಹೇಳ್ತಾರೆ. ಅನ್ನದಾನಕ್ಕೆ ಅಷ್ಟು ದೊಡ್ಡದಾದ ಮಹತ್ವವನ್ನು ಕೊಡ್ತಾರೆ. ಅಗ್ನಿಯ ಮುಖಾಂತರವಾಗಿ ಹವಿಸ್ಸುಗಳನ್ನ ಹಾಕಿದಾಗ ಪರಮಾತ್ಮ ಎಷ್ಟು ತೃಪ್ತನಾಗ್ತಾನೋ ಅದಕ್ಕಿಂತ ಅನಂತ ಪಟ್ಟು ತೃಪ್ತಿ ಬ್ರಾಹ್ಮಣರ ಮುಖವಾಗಿ ಯಜ್ಞ ಯಾಗಾದಿಗಳನ್ನ ಮಾಡಿದರೆ ಪರಮಾತ್ಮನಿಗೆ ಆಗತ್ತೆ, ಸಂತೋಷವಾಗತ್ತೆ ಅಂತ ಹೇಳ್ತಾರೆ. ಅಂತಹ ವ್ಯಕ್ತಿ ನೀನು ಬಂದಿದ್ದಿ, ನಿನ್ನ ಆರಾಧನೆಯನ್ನು ನಾವು ಮಾಡುವವರಿದ್ದೇವೆ. ಈ ಪುಟ್ಟದಾದಂತಹ ನಿನ್ನ ಹೆಜ್ಜೆಗಳಿಂದ ನಮ್ಮ ಭೂಮಿ ಪರಮ ಪವಿತ್ರವಾಗಿದೆ. ಗೊಬ್ಬರವನ್ನ ಹಾಕಿದಾಗ ಭೂಮಿಯಲ್ಲೆಲ್ಲ ಫಲವತ್ತತೆ ಹೆಚ್ಚಿಗೆ ಆಗತ್ತೆ. ಹಾಗೆ ಜ್ಞಾನಿಗಳ ಪಾದ ಸ್ಪರ್ಶ ನಾವಿರುವ ಸ್ಥಳದಲ್ಲಿ ಆಯ್ತು, ನಮ್ಮ ಮನೆಯಲ್ಲಿ ಅಲ್ಲಿ ಇಲ್ಲಿ ಆಯ್ತು ಅಂತಂದು ಹೇಳಿದ್ರೆ ಆ ಮನೆಯಲ್ಲಿ ಫಲವತ್ತತೆ ಹೆಚ್ಚಿಗೆ ಆಗತ್ತೆ. ಆ ಮನೆಯ ಯಜಮಾನನಲ್ಲಿ ತಾಕತ್ತು ಬಹಳಷ್ಟು ಬರುತ್ತೆ. ಹಾಗಾಗಿ ಆದಷ್ಟು ಜ್ಞಾನಿಗಳ ಸಂಪರ್ಕ, ಜ್ಞಾನಿಗಳ ಪ್ರವೇಶ ನಮ್ಮ ಮನೆಗೆ ಆಗ್ತಾ ಇರ್ಬೇಕು. ಆ ಜ್ಞಾನಿಗಳ ಪಾದದ ಧೂಳಿ ಮನೆಯಲ್ಲಿ ಎಷ್ಟು ಬಂದು ಬೀಳತ್ತೋ ಅಷ್ಟು ಆ ಯಜಮಾನನಿಗೆ ಶ್ರೇಯಸ್ಸಾಗುತ್ತೆ. ಹಾಗಾಗಿ ನಿನ್ನ ಪುಟ್ಟ ಪಾದದ ಧೂಳುಗಳಿಂದ ನಮ್ಮ ಇಡೀ ವಂಶ, ನಮ್ಮ ಇಡೀ ಕುಲ, ನಮ್ಮ ಇಡೀ ಯಜ್ಞ ಯಾಗಾದಿಗಳು, ಅಗ್ನ್ಯಂತರ್ಗತರಾದ ಎಲ್ಲ ದೇವತೆಗಳು, ಅಗ್ನಿ ಮುಖವಾಗಿ ಆಹುತಿಗಳನ್ನು ಸ್ವೀಕಾರ ಮಾಡುವಂತ ಎಲ್ಲ ದೇವತೆಗಳು ಕೂಡ ಸಂತುಷ್ಟರಾಗಿದ್ದಾರೆ, ಪವಿತ್ರರಾಗಿದ್ದಾರೆ ಅಂತ ನಾನು ಭಾವಿಸ್ತೇನೆ. ನೀನಿಲ್ಲಿ ಬಂದಿದ್ದಿ, ಯಜ್ಞದ ಅವಸಾನದ ಸಂದರ್ಭದಲ್ಲಿ ಬಂದಿದ್ದಿ ಅಂತಾದ್ರೆ ಯಾವುದೋ ಒಂದನ್ನ ಯಾಚನೆ ಮಾಡ್ಲಿಕ್ಕೋಸ್ಕರ ಬಂದಿರ್ತೀರಿ. ತಮಗೇನು ಬೇಕೋ ಅದನ್ನ ಕೇಳಿ. ಮನೆಗೆ ಬಂದ ತಕ್ಷಣ ಯಾಕೆ ಬಂದಿದ್ದೀರಿ ಅಂತ ಬಂದ ತಕ್ಷಣದಲ್ಲಿ ಹೀಗೆ ಕೇಳಿಬಿಟ್ರೆ ಇವನಿಗೆ ಹೇಳ್ಬೇಕೋ ಬೇಡವೋ ಅನ್ನೋ ಮುಜುಗರ ಉಂಟಾಗಿ ಬಿಡತ್ತೆ. ಹಾಗೆ ಮಾತನಾಡಬಾರ್ದು. ಬಂದವರಿಗೆ ತಾವು ಏನನ್ನ ಹೇಳಬೇಕು ಅಂತ ಅಂದುಕೊಂಡಿದ್ದಾರೋ ಅದನ್ನ ನಿರ್ಭೀತಿಯಿಂದ ಹೇಳುವಂತಹ ವಾತಾವರಣವನ್ನ ನಾವು ನಿರ್ಮಾಣ ಮಾಡಿಕೊಡ್ಬೇಕು. ಬಲಿಚಕ್ರವರ್ತಿ ಆ ಮಾತನ್ನ ಹೇಳ್ತಾ ಇದ್ದಾನೆ. ನೀವು ಬಂದಿದ್ದೀರಿ, ಯಜ್ಞದ ಸಂದರ್ಭದಲ್ಲಿ ಬಂದಿದ್ದೀರಿ. ನಮ್ಮ ಯಜ್ಞ ಪವಿತ್ರವಾಗಿದೆ, ನಮ್ಮ ಇಡೀ ಭೂ ಪ್ರದೇಶ ಪವಿತ್ರವಾಗಿದೆ, ನಮ್ಮ ವಂಶದಲ್ಲಿರುವ ಎಲ್ಲರೂ ಉದ್ಧತರಾಗಿದ್ದಾರೆ. ತಾವು ಬಂದಿದ್ದೀರಿ ಅಂತಂದ್ರೆ ಯಾವುದೋ ಲೋಕದ ಅನುಗ್ರಹ ಕಾರ್ಯವನ್ನು ಮಾಡ್ಲಿಕ್ಕೋಸ್ಕರ ಬಂದಿರ್ತೀರಿ. ತಮಗೇನು ಬೇಕೋ ಅದನ್ನ ಕೇಳಿ ಅಂತ ಹೇಳ್ತಾ ಇದ್ದ. ನಿಮಗೇನ್ ಬೇಕು? ಬಂಗಾರ ಬೇಕೋ, ಭೂಮಿ ಬೇಕೋ, ಅಥವಾ ಎಲ್ಲ ಸಾಮಗ್ರಿಗಳಿಂದ ಕೂಡಿದ ಫುಲ್ ಫರ್ನಿಶ್ಡ್ ಆದಂತಹ ಮನೆ ಬೇಕೋ? ಮನೆಗೆ ಹಾಗೆ ನಾವು ಒಂದ್ ಸೂಟ್ ಕೇಸ್ ಎತ್ಕೊಂಡು ಹೋಗೋದಷ್ಟೇ, ಸೂಟ್ ಕೇಸು ಇಲ್ಲ, ಹಾಗೆ ಮನೆಯನ್ನ ಪ್ರವೇಶ ಮಾಡೋದಷ್ಟೇ. ನಿಮ್ಮ ವಸ್ತ್ರಗಳು, ಮನೆಗೆ ಬೇಕಾದಂತಹ ಉಪಕರಣಗಳು, ಹಾಸಿಗೆ, ಮಂಚ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟಿವಿ, ಏನೇನ್ ಬೇಕೋ ಎಲ್ಲವೂ ಕೂಡಿಸಿಕೊಂಡು ಯಾರಾದ್ರೂ ಮನೆಯನ್ನ ಕೊಟ್ರೆ ಹೇಗಿರತ್ತ ಹಾಗೆ ಸಕಲ ಸಾಮಗ್ರಿಗಳಿಂದ ಉಪೇತವಾದಂತಹ ಇಡೀ ಮನೆಯನ್ನ ನಿನಗೆ ದಾನವಾಗಿ ಕೊಡ್ತೇನೆ. ಏನ್ ಬೇಕು ಕೇಳು. ಬೇಕಾದಷ್ಟು ಮೃಷ್ಟಾನ್ನ ಭೋಜನ ಬೇಕೋ ಅದು ಇದೆ. ಬ್ರಾಹ್ಮಣ ಕನ್ಯೆ ಬೇಕಾಗಿದೆಯೋ ಅದನ್ನು ಕೊಡಿಸಿಬಿಡ್ತೇನೆ. ಸಮೃದ್ಧವಾದಂತಹ ಗ್ರಾಮಗಳ ಅಪೇಕ್ಷೆ ಇದೆಯೋ ಅವುಗಳನ್ನು ಕೊಡಿಸಿ ಬಿಡ್ತೇನೆ. ತುರಗಾನ್ನ ಗಜಾನ್ವ, ಕುದುರೆಗಳು, ಆನೆ, ಬೇಕಾದಷ್ಟು ರಥಗಳು, ಏನ್ ಬೇಕೋ ಎಲ್ಲವನ್ನ ಪ್ರಾರ್ಥನೆ ಮಾಡಿ ಕೇಳು. ಪ್ರಾರ್ಥನೆ ಇಲ್ಲ, ಏನು ಬೇಕೋ ಅದನ್ನು ಕೇಳಿಕೊ. ನೀನು ಬಯಸಿದ ಎಲ್ಲವನ್ನೂ ಕೂಡ ನಾನು ಕೊಟ್ಟು ಬಿಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಯದ್ಯದ್ವಟೋ ವಾಂಛಸಿ ತತ್ಪ್ರತೀಚ್ಛ ಮೇ ತ್ವಾಮರ್ಥಿನಂ ವಿಪ್ರಸುತಾನು ತರ್ಕಯೇ ಗಾಂ ಕಾಂಚನಂ ಗುಣವದ್ವಾಥ ಧಾಮ. ಗುಣವದ್ವಾಥ ಧಾಮ ಅಂತಂದು ಹೇಳಿದ್ರೆ ಸಕಲ ಸಾಮಗ್ರಿಗಳಿಂದ ಉಪೇತವಾದ ಮನೆ ಬೇಕೋ ಅದನ್ನ ಕೇಳು, ಕೊಡ್ತೇನೆ. ಭ್ರಷ್ಟಂ ತಥಾನ್ನಂ ಉತವಾ ವಿಪ್ರಕನ್ಯಾಂ, ಯಥೇಷ್ಟವಾದ ಭೋಜನ ಬೇಕೋ ಅದನ್ನ ಕೇಳು. ವಿಪ್ರಕನ್ಯಾಂ, ಬ್ರಾಹ್ಮಣ ಸ್ತ್ರೀಯನ್ನ ಮದುವೆ ಆಗಬೇಕು ಅಂತ ಬಯಸಿ ಅದನ್ನ ಬಯಸ್ತಾ ಇದೆಯೋ ಅದನ್ನು ಕೊಟ್ಟು ಬಿಡ್ತೇನೆ. ಗ್ರಾಮಾನ್ ಸಮೃದ್ಧಾಸ್ತುರಗಾನ್ ಗಜಾನ್ವಾ, ಮುಂದೆ ಜೀವನದ ನಿರ್ವಹಣೆಗೋಸ್ಕರ ಏನು ನಮಗೆ ಯೋಚನೆ ಆಗಿದೆ ಅಂತಾದ್ರೆ ಯಾವುದೋ ಒಂದು ಗ್ರಾಮವನ್ನ ಉಂಬಳಿಯಾಗಿ ನಿಮ್ಮ ಹೆಸರಿಗೆ ಕೊಟ್ಟು ಬಿಡ್ತೇನೆ, ದತ್ತು ಕೊಟ್ಟು ಬಿಡ್ತೇನೆ. ಆ ಗ್ರಾಮದ ತೆರಿಗೆ ರೂಪದಲ್ಲಿ ಬರುವಂತಹ ಎಲ್ಲ ಧನವನ್ನ ಸ್ವೀಕಾರ ಮಾಡಿ ನಿಮ್ಮ ಜೀವನವನ್ನ ನಿರ್ವಿಘ್ನವಾಗಿ ನಡೆಸಿಕೊಂಡು ಹೋಗಿ.
ನನಗೆ ಆ ಗ್ರಾಮದ ತೆರಿಗೆ ಬೇಕಾಗಿಲ್ಲ, ನೀವು ಸುಖವಾಗಿರಿ. ತುರಗಾನ ಗಜಾನ್ವ, ಕುದುರೆಗಳು ಬೇಕು, ಆನೆಗಳು ಬೇಕು, ಓಡಾಡ್ಲಿಕ್ಕೆ ರಥಗಳು ಬೇಕು, ಏನೇನು ಬೇಕು ಎಲ್ಲವನ್ನು ಕೊಡ್ತೇನೆ. ರಥ ನಥಾರ್ಹತ್ತಮ ಸಂಪ್ರತೀಚ್ಛ, ಏನ್ ಬೇಕು ನಿಸ್ಸಂಕೋಚವಾಗಿ ಕೇಳಿಕೊಳ್ಳಿ, ನಿಮಗೆ ಅದನ್ನ ದಾನ ಮಾಡಿದರೇನೆ ನಾನು ಮಾಡಿದಂತಹ ಯಜ್ಞ ಯಾಗಾದಿಗಳ ಕರ್ಮ ಸಂಪೂರ್ಣವಾಗಿ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆದಾಗತ್ತೆ. ಹಾಗಾಗಿ ಏನ್ ಬೇಕೋ ಅದನ್ನ ಕೇಳಿಕೊಳ್ಳಿ ಅಂತ ಬಲಿಚಕ್ರವರ್ತಿ ವಾಮನ ರೂಪಿಯಾದಂತಹ ಪರಮಾತ್ಮನಿಗೆ ಹೇಳ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಇಷ್ಟಕ್ಕೆ 17ನೇ ಅಧ್ಯಾಯ ಮುಕ್ತಾಯವಾಗತ್ತೆ. ಇದರಲ್ಲಿ ಬಲಿಚಕ್ರವರ್ತಿ ಎಷ್ಟು ಚೆನ್ನಾಗಿ ವಾಮನನನ್ನ ಸಂಭಾಷಣೆ ಮಾಡ್ತಾ ಇದ್ದಾನೆ, ಇದನ್ನೆಲ್ಲವನ್ನು ಗಮನಿಸಬೇಕು. ಇದರ ಜೊತೆಯಲ್ಲಿ ಬಲಿಚಕ್ರವರ್ತಿಗೆ ಪರಮಾತ್ಮನಿಗೆ ನಿನಗೇನು ಬೇಕೋ ಅದನ್ನ ಕೇಳಿಕೋ ಅಂತ ಈ ಎಲ್ಲ ವಸ್ತುಗಳಲ್ಲಿ ತನ್ನ ಸ್ವತ್ವ ಇದೆ, ತನ್ನದು ಅನ್ನುವ ಭಾವನೆ ಇದೆ ಅನ್ನೋದನ್ನ ವಾಮನ ರೂಪಿಯಾದ ಪರಮಾತ್ಮ ಅಲ್ಲಿಯೇ ಹಿಡಿತಾ ಇದ್ದಾನೆ. ಬಲಿಯನ್ನ ಸೆಳಿಬೇಕಲ್ಲ, ಅದಕ್ಕೋಸ್ಕರವಾಗಿ ಅವನನ್ನ ಈ ಅಂಶದಲ್ಲಿ ಹಿಡಿತಾನೆ. ಮುಂದೆ ವಾಮನ ಈ ರೀತಿಯಾಗಿ ಹೇಳಿದಾಗ ಚೆನ್ನಾಗಿ ಬಲಿಯನ್ನ ಹೊಗಳ್ತಾನೆ. ಹೊಗಳಿ ಅವನನ್ನ ಅಟ್ಟಕ್ಕೇರಿಸ್ತಾನೆ. ಎಷ್ಟು ಚೆನ್ನಾಗಿ ಹೊಗಳ್ತಾ ಇದ್ದಾನೆ ಅಂತಂದ್ರೆ ಇವನಿಗೇನೋ ಬಹಳ ದೊಡ್ಡದಾದದ್ದೇ ಬೇಕು ಅಂತ ಅಂದುಕೊಳ್ಬೇಕು ಬಲಿ. ಯಾಕೆಂದ್ರೆ ಯಾರಾದ್ರೂ ವ್ಯಕ್ತಿಗಳ ಜೊತೆಯಲ್ಲಿ ತುಂಬಾ ಚೆನ್ನಾಗಿ ಅವನನ್ನು ಹೊಗಳ್ತಾ ಇದ್ದಾರೆ ಅಂದ್ರೆ ನಮ್ ಕಡೆಯಿಂದ ಏನೋ ದೊಡ್ಡದನ್ನೇ ಅಪೇಕ್ಷೆ ಪಡ್ತಾ ಇದ್ದಾರೆ ಅಂತ ನಾವು ಖಾತ್ರಿ ಮಾಡ್ಕೊಳ್ತೇವೆ. ಹಾಗಂದುಕೊಳ್ತಾನೆ. ಆದ್ರೆ ಇವನು ಕೇಳ್ತಾನೆ ಬರೀ 3 ಹೆಜ್ಜೆಗಳು ಬೇಕು ಅಂತ. ಆಮೇಲೆ ಬಲಿಚಕ್ರವರ್ತಿ ಈ ತುಂಬಾ ಚಿಕ್ಕ ಒಟು ಆಗಿದ್ದೆ, ನಿನಗೆಲ್ಲ ವಿಚಾರ ಮಾಡ್ಲಿಕ್ಕೆ ಬರೋದಿಲ್ಲ, ನಾನು ಕೊಟ್ಟಿದ್ದನ್ನು ತಗೊಂಡು ಹೋಗಿ 3 ಹೆಜ್ಜೆಯಲ್ಲಿ ಏನು ಬಳಸ್ತಿ ಅಂತಂತಾನೆ. ಅದು ಆದ್ಮೇಲೆ ಮತ್ತೆ ಒಳ್ಳೆ ಮಾತುಗಳು ಎಲ್ಲವನ್ನು ಕೂಡ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿಗೆ ಇಷ್ಟಕ್ಕೆ ಪಾಠವನ್ನು ಮುಕ್ತಾಯ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಧನ್ಯವಾದ ಗುರುಗಳೇ.